ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಟೈಮ್ ಬಂದುಬಿಟ್ಟು 6:30 ಆಗಿದೆ. ಇವಾಗ ಹೋಗಿ ಒಂಚೂರು ಫ್ರೆಶ್ ಅಪ್ ಆಗಿ ಬರಬೇಕು. 7 ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಕಸ್ಟಮರು. ಹಾಫ್ ಆನ್ ಅವರ್ ಟೈಮ್ ಇದೆ. ಒಳ್ಳೆ ನಿದ್ದೆ ಆಯಿತು. ಒಳ್ಳೆ ರೂಮ್ ಇತ್ತು. ಮ್ಯಾಕ್ಸಿಮಮ್ ಏನು ಹೇಳಿದ್ರು ಒಂದು 20 ಡ್ರೈವರ್ ಮಲಗಿತ್ತು. ಒಳ್ಳೆ AC ಇತ್ತು, ಫ್ಯಾನ್ ಇತ್ತು, ಅವರೇ ಬೆಡ್ಶೀಟ್ ಎಲ್ಲ ಕೊಟ್ಟಿತ್ತು. ಅದರ ಜೊತೆಗೆ ನಾನು ಬೆಡ್ಶೀಟ್ ನೈಟ್ ಮಲಗೋಷ್ಟೊತ್ತಿಗೆ 11:30 ಆಯಿತು. ಮೂವಿ ನೋಡಿಕೊಂಡು ಮಲಗೋಷ್ಟೊತ್ತಿಗೆ 11:30 ಆಯಿತು. ಬೆಳಗ್ಗೆ 6:00ಗೆ ಎದ್ದಿದ್ದೀನಿ. ಇವತ್ತು ರಿಟರ್ನ್ ಬೆಂಗಳೂರಿಗೆ ಇರುತ್ತೆ. ಸರಿ ಗೈಸ್, ಆಮೇಲೆ ಸಿಗ್ತೀನಿ. ಫ್ರೆಶ್ ಅಪ್ ಆಗ್ಬಿಟ್ಟು ಮುಖ ತೊಳ್ಕೊಂಡಾಯ್ತು. ಡ್ರೆಸ್ ಚೇಂಜ್ ಮಾಡ್ಕೊಂಡು ಕಸ್ಟಮರ್ಗೆ ಐ ಆಮ್ ರೆಡಿ ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಕಸ್ಟಮರ್ ಮಾಡಿಬಿಟ್ಟು ಕಾಲ್ ಮಾಡ್ತೀನಿ. ಫೈನಲಿ ಕಸ್ಟಮರ್ ಬಂದು ಇವಾಗ ಚೆಕ್ಔಟ್ ಆಗ್ತಾ ಇದ್ದಾರೆ. ಬಂದಮೇಲೆ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದು ದೇವಸ್ಥಾನದ ಲೊಕೇಶನ್ ಕೊಡ್ತಾರೆ, ನೋಡ್ಕೊಂಡು ಹೋಗಬೇಕು. ನೋಡಿ ಗೈಸ್, ಚೆನ್ನಾಗಿದೆ ಹೋಟೆಲ್. ರಾಯಲ್ ಸಿಲ್ಕ್. ಇವಾಗ ಹ್ಯಾಂಡಿಕ್ರಾಫ್ಟ್ರಿ ಇರಬೇಕು. ನೋಡೋಣ, ಹೋಗಿ ಎಲ್ಲಾದರೂ ಸೆಂಟ್ರಲ್ ಬ್ರೇಕ್ಫಾಸ್ಟ್ ನಿಲ್ಲಿಸಿದ್ರೆ ನೋಡ್ಕೊಂಡು ಹೋಗ್ತಾ ಇರೋದೆ ಗೈಸ್. ಸರಿ ಗೈಸ್, ಸಿಗ್ತೀನಿ. ಇವಾಗ ಒಂದು ಗ್ಯಾಸ್ ಹಾಕಿಸ್ಕೋಬೇಕು. ಗ್ಯಾಸ್ ಕಡಿಮೆ ಇದೆ. ಊಟ ಆಯಿತು. ಚೆನ್ನಾಗಿ 2 ಪ್ಲೇಟ್ ಪೂರಿ ತಿನ್ಕೊಂಡು ಕಸ್ಟಮರ್ ತಂದು ದೇವಸ್ಥಾನದ ಹತ್ರ ಡ್ರಾಪ್ ಮಾಡಿದ್ದೀನಿ. ಯಾವುದೋ ರೋಡು, ಚಿಕ್ಕ ರೋಡು, ಸಿಂಗಲ್ ವೆಹಿಕಲ್ ಹೋಗ್ಬೋದು. 2 ವೆಹಿಕಲ್ ಬಂದು ಅಂದರೆ ರಿವರ್ಸ್ ಹೊಡಿಬೇಕಾಗುತ್ತೆ, ಸ್ಪೇಸ್ ನೋಡಿಬಿಟ್ಟು. ಅಂತ ಊರೊಳಗಡೆ ಕರ್ಕೊಂಡ್ಬಂದರು ಕಸ್ಟಮರು. ಕುಂಭಕೋಣದಿಂದ ಇಲ್ಲಿಗೆ 55 ಕಿಲೋಮೀಟ್ರ್ ಏನೋ ಇದೆ. ನಾನು ಸದ್ಯಕ್ಕೆ ಗ್ಯಾಸ್ ಇಲ್ಲ, ಅದರಿಂದ ಗ್ಯಾಸ್ ಹಾಕಿಸ್ಕೊಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಹಾಕಿಸ್ತೀನಿ ಅಂದರೆ ಅರ್ಜೆಂಟಲ್ಲಿ ಕರ್ಕೊಂಬಂದರು ಕಸ್ಟಮರು. 2 ಗಾಡಿ ಇತ್ತು. ಒಂದು ಬಂದಿರೋದು ETS, ಅವರು ಫುಲ್ ಟ್ಯಾಂಕ್ ಹಾಕಿಸ್ಕೊಂಬಂದವ್ರೆ. ನಮ್ಮ ಗ್ಯಾಸ್ಗೆ ಗಾಡಿ ಏನು ಮಾಡೋಕ್ಕಾಗಲ್ಲ, ಕೊಡಲೇಬೇಕು. ಅವ್ರು ನೋಡಿದ್ರೆ ನಮ್ಗಿಂತ ಮುಂಚೆ ನಾವು ವೆಯ್ಟ್ ಮಾಡಿ ಪೆಟ್ರೋಲ್ ಹಾಕಿಸ್ಕೊಂಡು ಬಂದಿದ್ದೀವಿ. ನಮ್ಗಿಂತ ಮುಂಚೆ ಬರ್ತಾರೆ ಅಂದ್ಕೊಂಡ್ರೆ ನಮ್ಗಿಂತ 10 ನಿಮಿಷ ಲೇಟಾಗಿ ಬಂದವ್ರೆ. ಅದೇ 10 ನಿಮಿಷ ನನಗೆ ಟೈಮ್ ಕೊಟ್ಟಿದ್ರೆ ನಾನು ನೆಮ್ಮದಿಯಾಗಿ CNG ಹಾಕಿಸ್ಕೊಂಡು ಬರ್ತಾಯಿದ್ದೆ. ಸುಮ್ಮನೆ ಪೆಟ್ರೋಲ್ ಹಾಕಿಸ್ಕೊಂಡು ಬಂದಂಗೆ ಆಯಿತು. ಅಂದರೆ ಗಾಡಿಯಲ್ಲಿ ಇರುತ್ತೆ ಪೆಟ್ರೋಲು. ನೆನ್ನೆದು ಬೇರೆ ಫೈನ್ ಕಟ್ಸೋರು ಕಸ್ಟಮರು. ಬೆಳಗ್ಗೆ ಕರ್ಕೊಂಬಂದು ಟಿಫನ್ ಕೊಡಿಸಿದ್ರು. ಅಲ್ಲೇದು ಮನ್ನಾ ಮಾಡಿಬಿಟ್ರೆ ನಾವು. ಅಯ್ಯಪ್ಪ, ಕೈ ನೋವ್ತೈತಿ. ಕಸ್ಟಮರ್ಗೆ ಗ್ಯಾಸ್ ಹಾಕಿಸ್ಕೊಂಡು ಬರ್ತೀನಿ ಅಂದರೆ ಬರ್ತೀಯಲ್ಲ ರಿಟರ್ನು ಅಂತಾರೆ. ಏನೋ ಅವರು ನಿಲ್ಲೇ ಬಿಟ್ಟು ನಾನು 450 ಕಿಲೋಮೀಟ್ರ್ MT ಹೋಗೋಕ್ಕಾಗುತ್ತಾ? ಬಂದಿರೋದೇನು ಸುಮ್ಮನೆ ಫ್ರೀಯಾಗಿ ಅಂದ್ಕೊಂಡವ್ರೆ. ಅಷ್ಟೊಂದು ಕಿಲೋಮೀಟ್ರ್ ನಾನು MT ಹೋದರೆ ನನಗಿನ್ನ ಅನ್ಸುತ್ತೆ 2 ದಿವ್ಸಕ್ಕೆ ಗಾಡಿ ಮಾರ್ಕೋಬೇಕಾಗುತ್ತೆ ಅಷ್ಟೇ. ವಾಪಸ್ ಬರ್ತೀಯಲ್ಲ ಅಂತೆ. ಎಲ್ಲಿ ಬಿಟ್ಟು ಓಡೋಕ್ಕಾಗಿದ್ದರೆ ಬಿಟ್ಟು ಓಡೋಯ್ತಾ. ರೈಲ್ವೆ ರೋಡ್ ಕ್ರಾಸಿಂಗ್ ಐಸ್. ಇಲ್ಲೇ ನಿಂತ್ಕೋಬೇಕು ಗಾಡಿ. ಇಲ್ಲಿ ಯಾವುದೋ ಒಂದು ಬಂಕಲ್ಲಿ ಹೋಗಿದ್ದೆ, ಇಲ್ಲ ಅಂದರು ಗ್ಯಾಸ್ ಖಾಲಿ ಆಗಿದೆ ಅಂತ ಬಿಟ್ಟಿದ್ರು. ನೆಕ್ಸ್ಟ್ ನಾನು ಹೋಗ್ತಾ ಇದ್ದೀನಿ. ಇನ್ನು 5.5 ಕಿಲೋಮೀಟ್ರ್ ಇದೆ. ಹೋಗಿ ಗ್ಯಾಸ್ ಹಾಕಿಸ್ಕೊಂಬರ್ಬೇಕು. ಕಸ್ಟಮರ್ ಡ್ರಾಪ್ ಮಾಡಿದ ಲೊಕೇಶನಿಂದ ಅಲ್ಲಿಗೆ 7.5 ಕಿಲೋಮೀಟ್ರ್ ಆಗುತ್ತೆ. 15 ಕಿಲೋಮೀಟ್ರ್ MT ಅಡ್ಡಾಡ್ದಂಗಿರುತ್ತೆ. ಬಿಡು, ಕಸ್ಟಮರ್ ಲೆಕ್ಕಕ್ಕೆ ಹೋಗುತ್ತೆ. ಅವ್ರು ಹಾಕಿರೋದು 3 ದಿವಸ 900 ಕಿಲೋಮೀಟ್ರ್ ಹೇಳಿರೋ ಟೋಟಲು. ನನಗೆ ಗೊತ್ತಿರೋಂಗೆ ಒಂದು 800-850 ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಇಲ್ಲಿಂದ ಹೋಮ್ ಲೊಕೇಶನ್ಗೆ ಎಷ್ಟಿದೆ ಅಂತೇಳ್ಬಿಟ್ಟು. ನೋಡಿಬಿಟ್ಟ ಮೇಲೆ ಕ್ಲಾರಿಟಿ ಸಿಗುತ್ತೆ. ಸದ್ಯಕ್ಕೆ 460 ನಿನ್ನೆಯಿಂದ ಇವಾಗವರೆಗೂ ಅಡ್ಡಾಡಿರೋದು. ಇಲ್ಲಿಂದ ಇನ್ನೊಂದು 450 ಏನೋ ಇರಬೇಕೇನೋ. ಇವಾಗಲೇ ಜಸ್ಟ್ ನೋಡಿ ಕನ್ಫರ್ಮ್ ಮಾಡ್ತೀನಿ ಗೈಸ್. ಇವಾಗ ಒಂದು ಹಾಕಿಸ್ಕೊಬಿಟ್ರೆ ಮತ್ತೆ ತಿರುವಣ್ಣಾಮಲೆಯಲ್ಲಿ ಇನ್ನೊಂದು, ಅಲ್ಲಿಂದ ಡೈರೆಕ್ಟ್ ಬೆಂಗಳೂರು ಆಗುತ್ತೆ. ಎಷ್ಟು ಗಂಟೆಗೆ ಬಿಡ್ತಾರೆ ಅಂತೇಳ್ಬಿಟ್ಟು ಗೊತ್ತಿಲ್ಲ ಕಸ್ಟಮರು. ಒಂಚೂರು ಬೇಗ ಆಗಿಬಿಟ್ರೆ ಬೇಗ ಹೋಗ್ಬೋದು. ನೋಡೋಣ, ಇಲ್ಲೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ಇದಾದಮೇಲೆ ಇನ್ನೊಂದು ದೇವಸ್ಥಾನ ಇದಂತೆ, ಅದನ್ನು ನೋಡ್ಕೊಂಡು ಹೋಗಬೇಕು. ಸರಿಯಾಗಿ ಸಿಗ್ತೀನಿ. 920 ಕಿಲೋಮೀಟ್ರ್ನ ಲಿಮಿಟ್ ಇದೆ. ಇವಾಗ ಒಂದು 460, ಇಲ್ಲಿಂದ ಇನ್ನೊಂದು 440, 900 ಕಿಲೋಮೀಟ್ರು ಹೆಚ್ಚು ಕಮ್ಮಿ. ಅವ್ರು ಹಾಕಿರೋದ್ರಲ್ಲೇ ಮುಗ್ದೋಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಎಕ್ಸ್ಟ್ರಾ ಕಿಲೋಮೀಟ್ರ್ ಬಂದರೆ ಎಕ್ಸ್ಟ್ರಾ ಕೊಡ್ತಾರೆ.
ಇಲ್ಲದಂದ್ರೆ ಏನು ಬೆಳೆದಿರುತ್ತೆ ಅದನ್ನ ಇಸ್ಕೊಂಡು ಹೋಗಿ ತಿಂದು ಮಲಗಬೇಕು. ಇಲ್ಲಿಂದ ಬಿಡೋದೇ 2-3 ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಗಂಟೆ ಬಿಡ್ತಾರೆ ಅಂತೇಳ್ಬಿಟ್ಟು. ಹೋಗ್ಬೇಕಾದ್ರೆ ಇದೇ ಲೊಕೇಶನಿಂದ ಹೋಗೋದು. ಕಸ್ಟಮರ್ನ ಅಲ್ಲಿ ಇಳಿಸಿ ಗ್ಯಾಸ್ ಹಾಕಿಸ್ಕೊತೀನಿ ಇರ್ರಿ ಅಂದರೆ ಇರೋಂಥ ಕಸ್ಟಮರ್ ಅಲ್ಲ. ಇನ್ನೊಂದು ಗಾಡಿ ಇದೆಯಲ್ಲ, ಅವ್ರು ಬೇಗ ಬೇಗ ಅಂತೇಳ್ಬಿಟ್ಟು ಅರ್ಜೆಂಟ್ ಮಾಡ್ತಾ ಇರ್ತಾರೆ. ಅದ್ರಗೋಸ್ಕರ ಸುಮ್ಮನೆ ಏನಕ್ಕೆ ಬಂದರೆ ಬಂದಾಯಿತು. 5-6 ಕಿಲೋಮೀಟ್ರು ಏನು ಬಂದರೆ ಒಂದು 15 ಕಿಲೋಮೀಟ್ರ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ಅಲ್ವಾ ಅಂತೇಳ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿ ಬಂದೆ. ಇವಾಗ ಪೆಟ್ರೋಲಲ್ಲಿ ಏನಿಲ್ಲ ಅಂದರೂ 40 ಕಿಲೋಮೀಟ್ರನ್ನ ಬಂದಿದ್ದೀನಿ. ಪೆಟ್ರೋಲಲ್ಲಿ ಬಂದರೆ ಏನಾಗಲ್ಲ, ಗಾಡಿ ಚೆನ್ನಾಗೇ ಇರುತ್ತೆ. ಆದರೆ ನನಗೆ ಲಾಸ್ ಆಗುತ್ತೆ. ನಾನು ಬಂದಿರೋ ಪ್ರೈಸ್ಗೂ ಪೆಟ್ರೋಲಲ್ಲಿ ಗಾಡಿ ಓಡಿಸಿದ್ರೆ ಪೆಟ್ರೋಲ್ಗೆ ಸರೋಗುತ್ತೆ, ನನಗೇನು ಎಂಟನೇ ಇಕ್ಕಲ್ಲ. ಗ್ಯಾಸ್ ಆದರೆ ಒಂಚೂರು ವರ್ಕೌಟ್ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ ಗೈಸ್, ಗಾಡಿ ತಗೊಂಡಿದ್ದೀವಿ, EMI ಕಟ್ಟಬೇಕಲ್ಲ. 2 EMI ಡ್ಯೂ ಇದೆ. ಫೈನಲಿ ಬಂದಾಯಿತು. HP ಇರೋದು ಗ್ಯಾಸು. ಹೋಗಿ ಊಟ ನೋಡ್ಕೊಂಡು ಹಾಕಿಸ್ಕೊಂಡು ಇದು ಬಂಕಲ್ಲಿ ಇಲ್ವಂತೆ ಗೈಸ್. ನೆಕ್ಸ್ಟ್ ಬಂಕ್ ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಇವನು ಯಾರೋ ಇವತ್ತು ಹೋಗಲ್ಲ, ನನ್ನ ಮುಂದೆ ಇರೋನು. ಏನು ಮಾಡೋದು, ಇವಾಗ 5 ಕಿಲೋಮೀಟ್ರ್ ಬಂದಿದ್ದೀನಿ, ಇನ್ನೊಂದು 5 ಕಿಲೋಮೀಟ್ರ್. ಏನು ಮಾಡೋಕ್ಕಾಗುತ್ತೆ, ನನ್ನ ಫಾಲ್ಟ್ ಏನಿಲ್ಲ. ಅವಾಗಲೇ ಹೇಳಿದ್ದೀನಿ 2 ಕಿಲೋಮೀಟ್ರಲ್ಲಿ ಆಗೋದು. ಇವಾಗ 20 ಕಿಲೋಮೀಟ್ರ್ ಆಯಿತು. ಏನು ಕಸ್ಟಮರ್ ಮುಚ್ಕೊಂಡು ಪೇ ಮಾಡಿದೆ ಅಷ್ಟೇ. ಮತ್ತು ಹೋಗ್ಬೇಕಾದ್ರೆ ಗ್ಯಾಸು ಅಂದರೆ ನನ್ನ ಗಿಡ ಹೊಡಿತಾನೆ. ಸರಿ ಗಾಯ್ಸ್, ಹೋಗಿ ಹಾಕಿಸ್ಕೊಂಡು ಸಿಗ್ತೀನಿ. ನೋಡ್ತೀನಿ ಬಂಕ್ ಎಲ್ಲಿದೆ ಅಂತ ನೋಡಿಬಿಟ್ಟು ಹಾಕಿಸ್ಕೊಂಡು ಸಿಗ್ತೀನಿ ಗೈಸ್. ಇಲ್ಲಿ ವಿಜಯ್ದು ಗಿಡ ಹಂಚ್ತಾರೆ ಗೈಸ್, ಮಾವಿನ ಗಿಡ. ಒಂದೊಂದು ಮನೆಗೆ ಒಂದೊಂದು ಅಂತ ಹೇಳ್ಬಿಟ್ಟು. ಈಚೆ ನಿಂತ್ಕೊಳಕ್ಕಾಗ್ತಿಲ್ಲ, ಅಷ್ಟೊಂದು ಬಿಸಿಲಿದೆ ಇಲ್ಲಿ. 33-34 ಇದೆ ಹ್ಯೂಮಿಡಿಟಿ. ಗಾಳಿ ಬರ್ತಾ ಇರೋದು, ಬಿಸಿಲು ಗಾಳಿ ಬರ್ತೈತೆ. ಈಚೆನೂ ನಿಂತ್ಕೊಳಕ್ಕಾಗ್ತಿಲ್ಲ, ಗಾಡಿಯಲ್ಲೂ ಕುತ್ಕೊಳಕ್ಕಾಗ್ತಿಲ್ಲ. ಇನ್ನೂ 1 ಅವರ್ ಅಂದವ್ರೆ. ಬೇಗ ಮುಗಿಸ್ಕೊಂಡು ಪೂಜೆ ಬಂದರೆ ರಿಟರ್ನ್ ಬ್ಯಾಂಗ್ಳೂರು ಹೊರಡ್ಬೋದು. ಲೊಕೇಶನ್ ನೋಡೋಕೆ ಬಂದಿದ್ದೆ, ಚೆನ್ನಾಗಿದೆ. ಹೊಲಗಳೆಲ್ಲ ಎಲ್ಲ ತೋಟ ಗೀಟ ಇದೆ. ಇಲ್ಲೊಂದು ಚಿಕ್ಕದಾದ ಕೆರೆ. ದೇವಸ್ಥಾನ ಮಾತ್ರ ಹೆಜ್ಜೆಗೂ ದೇವಸ್ಥಾನ ಇದೆ. ತಮಿಳ್ನಾಡು ವಿಲೇಜು ಚೆನ್ನಾಗಿದೆ ಇದು. ಸರಿ ಗೈಸ್, ಎಷ್ಟು ಗಂಟೆ ಬರ್ತಾರೆ ಅಂತಬಿಟ್ಟು ನೋಡಿ ಹೊರಡಬೇಕು. ಇನ್ನು ಇಲ್ಲಿಂದ 8 ಅವರ್ಸ್ ಜರ್ನಿ ಆಗುತ್ತೆ. ಈವ್ನಿಂಗ್ ಹೋದ್ಮೇಲೆ ಇನ್ನು ಸಿಟಿಯಲ್ಲಿ ಟ್ರಾಫಿಕ್ ಬೇರೆ ಇರುತ್ತೆ. ಆದ್ದರಿಂದ 8 ಅವರ್ಸ್ ಜರ್ನಿ ಆಗುತ್ತೆ. ಬೇಗ ಬಂದರೆ ಕಸ್ಟಮರೇ ಕರ್ಕೊಂಡು ಹೋಗ್ಬೋದು. ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ಇವಾಗ ಒಂದು ಟ್ರೈನ್ ಹೋಯ್ತಲ್ಲ, ಫಸ್ಟಿಂದ ವೀಡಿಯೋ ಆನ್ ಮಾಡ್ಕೊಂಡಿದ್ದೀನಿ ಅಂತ ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೆಂಟ್ರಲ್ಲಿ ನೋಡಿದ್ರೆ ವೀಡಿಯೋ ರೆಕಾರ್ಡ್ ಆಗ್ತಾಯಿಲ್ಲ, ವೀಡಿಯೋನೇ ಆನ್ ಮಾಡಿಲ್ಲ. ಫಸ್ಟ್ ಲುಕ್ಕು ಅಂದರೆ ಎಂಟ್ರಿ ಆಗಿದ್ದು ದೂರದಿಂದ ತೆಗ್ದಿದ್ದು. ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಅವಾಗಿನಿಂದ 1-2 ಪಾಸ್ ಅದು ತೆಗಿಲಿಲ್ಲ. ಇದ್ಯಾವುದೋ ಗೂಡ್ಸ್ ಗಾಡಿ, ಏನು ಮಾಡೋಕ್ಕಾಗಲ್ಲ ಗೈಸ್. ಚೆನ್ನಾಗಿ ಬಂದಿತ್ತು, ಅಂದರೆ ವ್ಯೂ ನೋಡೋಕ್ಕೆ ಚೆನ್ನಾಗಿತ್ತು. ನಾನು ನೋಡಿದ್ರೆ ವೀಡಿಯೋ ಆನ್ ಮಾಡಿರಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಇದು ದೇವಸ್ಥಾನ ಗೈಸ್, ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಯಾಕೋ ಬೀಗ ಹಾಕಿದ್ದಾರೆ ಗೈಸ್. ಇಲ್ಲಿ ಗೋಡೆ ಹೊಡೆದು ಬಿಟ್ಟಿದೆ, ಇಲ್ಲಿಂದ ತೋರಿಸ್ತೀನಿ ರೀ. ಎಷ್ಟು ನೀಟಾಗಿದೆ ದೇವಸ್ಥಾನ. ಏನಕ್ಕೆ ಬೀಗ ಹಾಕಿದ್ದಾರೆ ಅಂತ ಬಿಟ್ಟು ಗೊತ್ತಿಲ್ಲ. ಬೀಗ ಆಗಿಬಿಟ್ಟು ಜಾಸ್ತಿ ವರ್ಷಗಳಾಗೈತೆ ಅನಿಸುತ್ತೆ. ಮೇಲ್ಗಡೆ ಎಲ್ಲ ಮರ ಗಿಡ ಎಲ್ಲ ಬೆಳೆದಿದ್ದಾವೆ. ಒಳಗಡೆ ಹೋಗಿ ಭಯ ಆಗ್ತೈತೆ ನನಗೆ. ಅದು ಏನಕ್ಕೆ ಬೀಗ ಹಾಕಿದ್ದಾರೆ ಅಂತ ಬಿಟ್ಟು ಗೊತ್ತಾದರೆ ಅಲ್ಲ ಹೋಗೋದು. ದೇವಸ್ಥಾನ ಸಖತ್ತಾಗೈತೆ. ಇವಾಗ ಒಳಗಡೆ ತೋರಿಸ್ತೀನಿ. ಇದೇನೋ ಪೂಜೆ ಗೀಜೆ ಎಲ್ಲ ಮಾಡಿ ಎಲ್ಲ ಬಿಂದಿಗೆಲ್ಲ ಇಟ್ಟಿದ್ದಾರೆ. ದೇವ್ರು ಕಾಣಿಸಲ್ಲ ಅನಿಸುತ್ತೆ ಇಲ್ಲಿಂದ. ಅದೇನೋ ಪರದೆ ಕಟ್ಟಿದ್ದಾರೆ ಗೈಸ್. ಒಂದು ಸೆಕೆಂಡು, ಬೀಗ ಕಾಣಿಸುತ್ತೆ. ಒಳಗಡೆ ಇದೆ ದೇವರು, ಕಾಣಿಸಲ್ಲ. ಇಲ್ಲೊಂದಿದೆ ನೋಡಿ, ಇದು ಈಚೆ ಕಡೆ ದೇವಸ್ಥಾನ ದೇವರು.
ಬೇರೆ ಯಾವುದೇ ಧರ್ಮದಲ್ಲಿರಲಿ ಈ ಥರ ದೇವಸ್ಥಾನಕ್ಕೆ ಬೀಗ ಹಾಕಿರೋದಿರಲಿ, ಇಲ್ಲ ಗೋಡೆ ಹೊಡೆದೋಗಿರೋದಿರಲಿ, ಯಾವುದೇ ಥರದ್ದು ಅಪವಿತ್ರವಾದಂಥ ಯಾವುದೂ ನಡೆಯೋಲ್ಲ. ಅದು ಯಾಕೋ ನಮ್ಮದೇ ರಿಲಿಜನಲ್ಲಿ, ಯಾಕಂದರೆ ಇಲ್ಲಿ ನಾವು ಜಾಸ್ತಿ ಜನ ಇದೆಯಲ್ಲ, ಜಾಸ್ತಿ ದೇವಸ್ಥಾನ ಇದೆಯಲ್ಲ, ಅದಕ್ಕೋಸ್ಕರ ಈ ಥರ ಸಿಚುವೇಷನಲ್ಲಿ ಇರೋಲ್ಲ. ಅದೇನಕ್ಕೋ ನಮ್ಮ ಧರ್ಮದವರೇ ಎಲ್ಲ ಹಾಳು ಮಾಡ್ತಾರೆ. ಈ ಥರ ಇದೊಂದೇ ದೇವಸ್ಥಾನ ಅಲ್ಲ, ನಾವು ಆಲ್ ಓವರ್ ಇಂಡಿಯಾ ತಿರುಗಿದೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದರೂ ಎಷ್ಟೋ ದೇವಸ್ಥಾನಗಳು, ಸಾವಿರದ ಗಟ್ಟಲೆ ದೇವಸ್ಥಾನಗಳು ಈ ಥರ ಪಾಡು ಬಿದ್ದಿರುತ್ತೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಅದು ಈ ಊರವ್ರಿಗೆ ಗೊತ್ತಿರುತ್ತೆ ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಅಂತ ಬಿಟ್ಟು. ಇಲ್ಲಿ ಯಾರಾದರೂ ವಿಚಾರಿಸೋಣ ಅಂತ ಬಿಟ್ಟು ಹೇಳಿದ್ರೆ, ಇಲ್ಲಿ ಯಾರೂ ತಮಿಳ್ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಮಾತಾಡೋಲ್ಲ. ನಮಗೂ ತಮಿಳ್ ಬರೋದಿಲ್ಲ, ಅಂದರೆ ನಮಗೆ ಹಿಂದಿ ಬರುತ್ತೆ, ತೆಲುಗು ಬರುತ್ತೆ, ಆದರೆ ಇಲ್ಲಿ ಯಾರೂ ಮಾತಾಡೋಲ್ಲ ತಮಿಳು. ನೋಡೋಣ, ಒಬ್ಬ ನಡ್ಕೊಂಬರ್ತವನೆ, ಅವನಿಗೇನಾದರೂ ಅವ್ರಿಗೂ ಬರೋಲ್ಲ ಐ ಥಿಂಕ್, ಯಾರೋ ನಡ್ಕೊಂಬರ್ತಾರೆ. ಒಂದು ಸರಿ ವಿಚಾರಿಸ್ತೀನಿ. ಅವ್ರು ಬೇರೆ ಲ್ಯಾಂಗ್ವೇಜಲ್ಲಿ ಏನಾದರೂ ಮಾತಾಡಿದ್ರೆ ನೋಡೋಣ ಗೈಸ್, ವಿಚಾರಿಸ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ. ಇಲ್ಲೇ ಇದ್ದೀನಿ, ಕಸ್ಟಮರ್ 1 hour ಅಂತ ಹೇಳ್ಬಿಟ್ಟು ಹೋದವರು ಇವಾಗ 2 ಗಂಟೆ ಆಗಿದೆ. 11:15 ಡ್ರಾಪ್ ಮಾಡಿದ್ದು, 11:30, 12:30, 1:00, ಏನಿಲ್ಲ ಅಂದರೆ 2.5 hour ಇಲ್ಲೇ ಇದ್ದಾರೆ. ಯಾವಾಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡವರು ಗೊತ್ತಿಲ್ಲ. ಕರೆಕ್ಟಾಗಿ 2 ಗಂಟೆ ಫೋನ್ ಮಾಡಿದ್ದಾರೆ, ಒಂದು 10 minutesಲ್ಲಿ ಬರ್ತೀವಿ ಬಾರಪ್ಪ ಅಂತ ಬಿಟ್ಟು. ನಾನು ಅವ್ರನ್ನ ಡ್ರಾಪ್ ಮಾಡಿ ಒಂದು 100 meters ಮುಂದೆಗಡೆ ಬಂದಿದ್ದೆ. ಇಲ್ಲಿ ಯಾವುದೋ ಒಂದು ಮರದ ಕೆಳಗೆ ಚೆನ್ನಾಗಿದೆ ಅಂತ ಬಿಟ್ಟು. ಇಲ್ಲಿ ಔಟ್ಸೈಡು ಎಲ್ಲ ಕಿಟಕಿ ಓಪನ್ ಮಾಡಿ ಕೂತ್ಕೊಂಡಿದ್ರು ಜಾಸ್ತಿ ಸೆಕೆ ಜಾಸ್ತಿ ಹೊಡಿತೈತೆ, ಬಿಸಿ ಗಾಳಿ ಬರ್ತೈತೆ. ಇಲ್ಲಿಂದ ಏನೇನು ಬೀಚ್ ಬಂದುಬಿಟ್ಟು, ಸಮುದ್ರ ಬಂದುಬಿಟ್ಟು ಒಂದು 100 kilometer ಡಿಸ್ಟೆನ್ಸಲ್ಲಿ ಇರಬೇಕು. ಆದರೂ ಎಷ್ಟೊಂದು ತಾಪಮಾನ ಐತೆ ಅಂದರೆ ಜಾಸ್ತಿ ಐತೆ ಗೈಸ್. ಇಲ್ಲಿರೋರು ಹೆಂಗೆ ಬದುಕ್ತಾರೋ ಅಂತ ಗೊತ್ತಿಲ್ಲ ನನಗೆ. ಐ ಥಿಂಕ್ ಅವ್ರಿಗೆಲ್ಲ ರೂಢಿ ಆಗಿರ್ಬೇಕು, ಡೈಲಿ ಜೀವನ ಮಾಡಬೇಡಿ. ನಾನು ಬರೀ ಸುಮ್ಮನೆ ಕೂತ್ಕೊಂಡಿದ್ರೇ ಎಲ್ಲ ಒದ್ದೆ ಆಗ್ತೈತೆ. ಕಸ್ಟಮರ್ ಬರ್ತಾರಂತೆ, ಹೋಗಿ ಪಿಕಪ್ ಮಾಡಿಕೊಂಡು ಡೈರೆಕ್ಟ್ ಬೆಂಗಳೂರು ಅನ್ಕೊತೀನಿ. ನೋಡೋಣ, ಟೈಮ್ 2 ಗಂಟೆ ಆಗೈತೆ. ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಗೆ ರೀಚ್ ಆಯ್ತು ಅಂತ ಬಿಟ್ಟು ವೆಯ್ಟ್ ಮಾಡಿ ಗೈಸ್. ಕಸ್ಟಮರ್ ಬಂದು ಪ್ರಸಾದ ಕೊಟ್ಟೋಗ್ರೆ, ಬನ್ನಿ ಗೈಸ್ ತಿನ್ನೋಣ. ಇದು ನಮ್ಮ ಅಪ್ಪನಿಗೆ, ಅದಾದಮೇಲೆ ನನಗೆ, ಇದು ನಿಮಗೆ. ಚೆನ್ನಾಗಿದೆ ಗೈಸ್ ಪ್ರಸಾದ, ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಸೂಪರಾಗಿದೆ. ಸ್ವೀಟ್ ಅಂತೂ ನೆಕ್ಸ್ಟ್ ಲೆವೆಲ್ ಐತೆ. ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ನೀಟಾಗಿದೆ ನೋಡಿ, ಹೆಂಚಲು ಮನೆಗಳು, ಒಂದು 20 ಮನೆಗಳೇ ನಾವೇ ಈ ಲೈನಲ್ಲಿ. ಇದು ಯಾವುದೋ ಚಾರಿಟಿ ಫಂಡ್ಗೇನೋ ಬಂದವ್ರೆ, ಏನು ಡೊನೇಟ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿಂದ ಬಂದಮೇಲೆ ಇನ್ನು ಡೈರೆಕ್ಟ್ ಬೆಂಗಳೂರೇ. ಸರಿ ಗೈಸ್, ಸಿಗ್ತೀನಿ ಸೆಂಟ್ರಲ್ಲಿ ಯಾವುದಾದ್ರೂ ಒಂದು ಊಟಕ್ಕೋ ಕಾಫಿಗೋ ನೋಡ್ಬೇಕು. ಗ್ಯಾಸ್ ಒಂದು ಹಾಕಿಸ್ಕೋಬೇಕು. ಇಲ್ಲೇ ಸ್ಟಾಪ್ ಮಾಡ್ಕೊಳ್ಳಿ, ವಾಟರ್ ಬಾಟಲ್ ಕಾಫಿ ಬ್ರೇಕ್ ತಗೊಂಡಿದ್ದೀವಿ ಗೈಸ್. ಕರೆದವ್ರು ಕಾಫಿ ಕುಡಿಯೋಕ್ಕೆ ಕಸ್ಟಮರ್. ಹೋಗಿ ಒಂದು ಕಾಫಿ ಕುಡಿಸ್ಕೊಂಡು ಬರ್ತೀವಿ. ಇನ್ನು 350 kilometer ಇದೆ. ನೈಟ್ 11:30, 2 ಗಂಟೆ ಮೇಲೆ ಆಗುತ್ತೆ. ಅದು ರೀಚ್ ಆಗೋ ಅಷ್ಟೊತ್ತಿಗೆ ಹೋಗಿ ಕಾಫಿ ಕುಡ್ಕೊಂಡು ಸಿಗ್ತೀನಿ. ಯಾವುದೋ ಹೈವೇ, ಇಲ್ಲೇ ಕಾಫಿ ಕುಡಿತಾ ಇರೋದು. ಪರೋಟ ಬಂತು ಗೈಸ್, ತಿಂದ್ಬಿಟ್ಟು ಹೊರಡೋದು. ಎರಡು ಪರೋಟ ತಿನ್ಕೊಂಬಂದೆ. ಕಸ್ಟಮರ್ಗೆ ಬಿಲ್ ಮಾಡ್ತೀನಿ ಅಂತ ಬಿಟ್ಟು ಹೇಳಿದ್ದಾರೆ. ವೇಟ್ ಮಾಡಬೇಕು, ಇನ್ನೊಂದು 1/2 hour ಆಗುತ್ತೆ ಕಸ್ಟಮರ್ ಬರೋಷ್ಟೊತ್ತಿಗೆ. ಮುಗಿಸ್ಕೊಂಡು ಗ್ಯಾಸ್ ಹಾಕಿಸ್ಕೊಂಡು ಹೋಯ್ತಾ ಇರೋದು. ಇಲ್ಲಿಂದ ಇನ್ನೂ 3.5 hours, ಮ್ಯಾಕ್ಸಿಮಮ್ 4 hours ಇಲ್ಲಿಂದ. ಕಸ್ಟಮರ್ ಬಂದಮೇಲೆ 4 hours ಅಂತ
ಹೋಗೋಷ್ಟೊತ್ತಿಗೆ 1 ಗಂಟೆ ಆಗ್ಬೋದು ಕಸ್ಟಮರ್ನ ಡ್ರಾಪ್ ಮಾಡೋಕ್ಕೆ. ಅಲ್ಲಿಂದ ರೂಮ್ಗೆ ಇನ್ನೊಂದು 40 ಮಿನಿಟ್ಸು. ನಾನು ರೂಮ್ ತಲುಪೋಷ್ಟೊತ್ತಿಗೆ 2 ಗಂಟೆ ಕಂಪಲ್ಸರಿ ಆಗುತ್ತೆ. ಸರಿ ಗೈಸ್, ಹೋಗ್ತಾ ಸಿಗ್ತೀನಿ. ಬೆಳಗ್ಗೆಯಿಂದ ಒಂದು 5-6 ಬಂಕ್ ತಿರುಗಾಡಿದ್ದೀನಿ. ಗ್ಯಾಸ್ ಇಲ್ಲ. ಅದರಿಂದ ಒಂಚೂರು ಬೇಜಾರಾಗಿಬಿಟ್ಟಿದ್ದೆ. 1200 ರೂಪಾಯಿ ಹಿಂಗೆ ಪೆಟ್ರೋಲ್ ಹಾಕಿಸ್ಕೊಂಡು ಬಂದಿದ್ದಾಯ್ತು ಇದುವರೆಗೂ. ಅಂದರೆ ಸೆಂಟ್ರಲ್ಲಿ ಒಂದು ಹತ್ರ ಹಾಕಿಸ್ದೆ, ಅದು ಆಫ್ ಟ್ಯಾಂಕ್ ಇತ್ತು ಅಷ್ಟೇ, ಪ್ರೆಷರ್ ಇರಲಿಲ್ಲ ಅಂತ ಬಿಟ್ಟು ಅಲ್ಲೂ ಎಂಟಿ ಆಗಿತ್ತು. ಅದಕ್ಕೋಸ್ಕರ ಇನ್ನೊಂದು ಬಂಕ್ ಹತ್ರ ಹೋಗಿದ್ದೆ, 15-20 ಗಾಡಿ ಇತ್ತು, ಅಲ್ಲಿ 1 ಅವರ್ ಆಗೋದು. ನಾವು ಬರಬೇಕಾದ್ರೆ ನೋಡ್ಕೊಂಬಂದಿದ್ದೀನಿ. ಕಸ್ಟಮರ್ ಊಟ ಮಾಡ್ಕೊಂಬರೋಣ ಅಂತ ಹೇಳಿದ್ರು. ಊಟ ಆದಮೇಲೆ ಹೋಗಿ ಗ್ಯಾಸ್ ಹಾಕಿಸ್ಕೊಂಡು ಹೋಗ್ತಾ ಇರೋದೆ ಗೈಸ್. ಫೈನಲಿ ಬಿಲ್ಲೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಬಂದು ಡ್ರಾಪ್ ಮಾಡೋಷ್ಟೊತ್ತು 1:30 ಆಯಿತು. ಇಲ್ಲಿಂದ ರೂಮ್ಗೆ ಒಂದು 45 ಮಿನಿಟ್ಸು. ಬೆಳಗ್ಗೆ ಮತ್ತೆ 8:30 ಡ್ಯೂಟಿ ಇದೆ. 7 ಗಂಟೆಗೆ ಎದ್ದೋಗ್ಬೇಕು. ನಾಳೆ ಹೇಳ್ತೀನಿ ಗೈಸ್, ಈ ಟ್ರಿಪ್ಪಲ್ಲಿ ಎಷ್ಟು ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ಅಂತ ಬಿಟ್ಟು ನಾಳೆ ಒಂದು ರೀಲ್ ಮಾಡಾಕ್ತೀನಿ. ನನಗೆ ಗೊತ್ತಿರೋಂಗೆ ಲಾಸ್ ಅನಿಸುತ್ತೆ. ಎಲ್ಲ ಒಂದು ಸರಿ ಕೌಂಟ್ ಮಾಡಿಬಿಟ್ಟು ನೀಟಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಗೈಸ್. ಇವಾಗ ಹೋಗಿ ಮಲಗದೆ ನಿದ್ದೆ ಹೆಂಗೆ ಎಳಿತೈತೆ ಅಂದರೆ ಇಲ್ಲೇ ಸೈಡಿಗೆ ಆಗಿಬಿಟ್ಟು ಮಲಗೋಣ ಅನಿಸ್ತಿದೆ. ಆದರೆ ಫ್ರೆಶ್ ಅಪ್ ಆಗಿಲ್ಲ. ಹೋಗಿ ಸ್ನಾನ ಮಾಡ್ಬೇಕು. ನೆಮ್ಮದಿಯಾಗಿ ಸ್ನಾನ ಮಾಡಿ ಒಂದು 2 ಅವರ್ಸ್ ಆದರೂ ರೂಮಲ್ಲಿ ಮಲ್ಕೊಂಡ್ರೆ ಅದು ನೆಮ್ಮದಿ ಇರುತ್ತೆ ಗೈಸ್. ಅದರಿಂದ ಕಸ್ಟಮರ್ ಅವರಲ್ಲೇ ಅವ್ರ ಪಾಪ ಏನೂ ಮಾತಾಡಲಿಲ್ಲ. ನಾನು ಫೋನ್ ಯೂಸ್ ಮಾಡಿಕೊಂಡಂದರೆ ಬ್ಲಾಗ್ ಮಾಡಬೇಕಾದ್ರೆ, ವೀಡಿಯೋ ಮಾಡಬೇಕಾದ್ರೆ, ಇಲ್ಲ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಏನೂ ಮಾತಾಡಿಲ್ಲ. ಒಳ್ಳೆಯವ್ರ ಕಸ್ಟಮರು, ಚೆನ್ನಾಗಿದ್ರು ಗೈಸ್. ಎಲ್ಲ ಊಟ ತಿಂಡಿ ಎಲ್ಲ ಕೊಡಿಸ್ಕೊಂಡು ಕರ್ಕೊಬಂದವ್ರೆ. ಸರಿ ಗೈಸ್, ಸಿಗ್ತೀನಿ ನೋಡಿ. ಟೈಮ್ ಕರೆಕ್ಟಾಗಿ 1:30, 1:31 ಆಗಿದೆ. ಇವಾಗ ಹೋಗಿ ಇಲ್ಲಿಂದ 19 ಕಿಲೋಮೀಟ್ರ್ ಆಗುತ್ತೆ. ಬೇಗ ಹೋಗಿ ಆದಷ್ಟು ಮಲ್ಕೋಬೇಕು. ನಾಳೆ ಸಿಗ್ತೀನಿ ಗೈಸ್ ಬೆಳಗ್ಗೆ 8 ಗಂಟೆಗೆ. ಬೈ. ಅಷ್ಟೇ.